ಹೆಣಾನೂ ಬಾಯ್ ಬಿಡುತ್ತೆ ಅಂತ ಕೇಳಿದ್ವಿ. ಅದೀಗ ನಿಜ ಅನ್ನಿಸ್ತಾ ಇದೆ. ಆ ವೀರ ಯೋಧ ನೋಡಿದ್ರೆ ತನ್ನ ಸಹೋದ್ಯೋಗಿಗಳ ಪ್ರಾಣ ರಕ್ಷಣೆಗಾಗಿ ತನ್ನ ಪ್ರಾಣವನ್ನೇ ಒತ್ತೆ ಇಟ್ಟ ಮಹಾತ್ಯಾಗಿ. ಇದೀಗ ಅವರಿಗೆ ಮರಣೋತ್ತರವಾಗಿ ಸಿಗುವ ಪರಿಹಾರದ ಹಣಕ್ಕಾಗಿ ಅವರ ಪೋಷಕರು ಮತ್ತು ವಿಧವಾ ಪತ್ನಿ ಬಡಿದಾಡ್ತಿದ್ದಾರೆ. ಬದುಕು ಅಂದ್ರೆ ಇಷ್ಟೇನಾ? ಕಳೆದ ವರ್ಷ ಸಿಯಾಚಿನ್ನಲ್ಲಿ ಸೇನಾ ಬಂಕರ್ನಲ್ಲಿ ಸಂಭವಿಸಿದ ಬೆಂಕಿ ಅವಘಡದಲ್ಲಿ ತಮ್ಮ ಸಹೋದ್ಯೋಗಿಗಳನ್ನ ಬದುಕಿಸಲು ಹೋಗಿ ಪ್ರಾಣ ಕಳೆದುಕೊಂಡ ಹುತಾತ್ಮರಾದ ಯೋಧ ಅಂಶುಮನ್ ಸಿಂಗ್ ಅವರ ಪೋಷಕರು ಈಗ ಯೋಧನ ಸಾವಿನ ನಂತರ ಸಿಗುವ ಪರಿಹಾರದ ವಾರಸುದಾರರ ಬಗ್ಗೆ ಮತ್ತೊಮ್ಮೆ ಪರಿಶೀಲಿಸುವಂತೆ ಮನವಿ ಮಾಡಿದ್ದಾರೆ. ಇತ್ತೀಚೆಗೆ ಅಂಶುಮನ್ ಅವರಿಗೆ ಅವರ ಜೀವಮಾನದ ಶ್ರೇಷ್ಠ ತ್ಯಾಗಕ್ಕಾಗಿ ಮರಣೋತ್ತರವಾಗಿ ಕೀರ್ತಿ ಚಕ್ರ ಪ್ರಶಸ್ತಿಯನ್ನು ನೀಡಲಾಗಿತ್ತು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈ ಪ್ರಶಸ್ತಿಯನ್ನ ಅಂಶುಮನ್ ಅವರ ಪತ್ನಿ ಸ್ಮೃತಿ ಅವರಿಗೆ ಪ್ರದಾನ ಮಾಡಿದರು. ಈ ವೇಳೆ ಎಳೆಯ ಪ್ರಾಯದಲ್ಲೇ ವಿಧವೆಯಾದ ಸ್ಮೃತಿ ಅವರನ್ನು ನೋಡಿ ರಾಷ್ಟ್ರಪತಿ ಸೇರಿದಂತೆ ಇಡೀ ದೇಶವೇ ಮಮ್ಮಲ ಮರುಗಿತ್ತು. ಅಂದು ರಾಷ್ಟ್ರಪತಿ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅಂಶುಮನ್ ಸಿಂಗ್ಗೆ ಕೀರ್ತಿ ಚಕ್ರ ಪ್ರದಾನ ಮಾಡೋ ಸಂದರ್ಭದಲ್ಲೇ ಅಂಶುಮನ್ ಸಿಂಗ್ ಪತ್ನಿ ಸ್ಮೃತಿ ಸಿಂಗ್ ಹಾಗೂ ಅಂಶುಮನ್ ತಾಯಿ ಮಂಜು ಸಿಂಗ್ ಜೊತೆಯಾಗಿಯೇ ಕೀರ್ತಿ ಚಕ್ರ ಸ್ವೀಕಾರ ಮಾಡೋದಕ್ಕೆ ಬಂದಾಗ ಎಲ್ಲೋ ಏನೋ ಎಡವಟ್ಟಾಗಿದೆ ಎನಿಸಲಾರಂಭಿಸಿತ್ತು. ಸಾಮಾನ್ಯವಾಗಿ ಮರಣೋತ್ತರವಾಗಿ ಶೌರ್ಯ ಪ್ರಶಸ್ತಿ ಪ್ರದಾನ ಮಾಡುವಾಗ ಮೃತಪಟ್ಟ ವೀರ ಯೋಧ ಅವಿವಾಹಿತರಾಗಿದ್ದರೆ ಅವರ ತಾಯಿ ಅಥವಾ ತಂದೆ, ವಿವಾಹಿತರಾಗಿದ್ದರೆ ಪತ್ನಿ ಪ್ರಶಸ್ತಿಯನ್ನ ಸ್ವೀಕರಿಸುವುದು ವಾಡಿಕೆ. ಆದರೆ ದಿವಂಗತ ಅಂಶುಮನ್ ಸಿಂಗ್ ವಿವಾಹಿತರಾಗಿದ್ರು. ಮದುವೆಯಾಗಿ 3 ತಿಂಗಳಾಗಿತ್ತಷ್ಟೇ. ಹಾಗಿರುವಾಗ ವಿಧವಾ ಪತ್ನಿಯೊಂದಿಗೆ ತಾಯಿಯು ಕೀರ್ತಿ ಚಕ್ರ ಪಡೆಯಲು ವೇದಿಕೆಗೆ ಬಂದಾಗ ಅಲ್ಲಿದ್ದವರಿಗೆಲ್ಲ ಕ್ಷಣಕಾಲ ಆಶ್ಚರ್ಯವಾಗಿದ್ದು ನಿಜ. ಅದೊಂದು ಭಾವುಕ ಕ್ಷಣ. ಮಗನನ್ನ ಕಳೆದುಕೊಂಡ ತಾಯಿ ಮಂಜು ಸಿಂಗ್, ಪತಿಯನ್ನ ಕಳೆದುಕೊಂಡ ಪತ್ನಿ ಸ್ಮೃತಿ ಸಿಂಗ್ ಇಬ್ಬರು ದುಃಖತಪ್ತರಾಗಿದ್ರು. ಇಬ್ಬರ ಪೈಕಿ ಇಡೀ ಸಭಾಂಗಣದಲ್ಲಿದ್ದವರು ಹೆಚ್ಚು ಗಮನ ಹೋಗಿದ್ದು ಸ್ಮೃತಿ ಸಿಂಗ್ ಅವರ ಕಡೆಗೆ. ಸ್ವತಃ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕಣ್ಣೀರು ತುಂಬಿಕೊಂಡಿದ್ರು. ವೇದಿಕೆಯ ಮುಂದೆ ಮೊದಲ ಸಾಲಿನಲ್ಲೇ ಕುಳಿತಿದ್ದ ಪ್ರಧಾನಿ ನರೇಂದ್ರ ಮೋದಿ ಆದಿಯಾಗಿ ಅಲ್ಲಿದ್ದ ಗಣ್ಯಾತಿ ಗಣ್ಯರೆಲ್ಲ ಕಣ್ಣೀರು ಒರೆಸಿಕೊಳ್ತಿದ್ರು. ಕೀರ್ತಿ ಚಕ್ರ ಪ್ರದಾನ ಆದ ಬಳಿಕವೂ ರಕ್ಷಣಾ ಇಲಾಖೆ ದಿವಂಗತ ಅಂಶುಮನ್ ಸಿಂಗ್ ಅವರ ಜೀವನಗಾಥೆಯನ್ನ ಹೇಳುವಂತೆ ಕೇಳಿದ್ದು ಸ್ಮೃತಿ ಸಿಂಗ್ರನ್ನೇ ಹೊರತು ಅವರ ತಾಯಿ ಮಂಜು ಸಿಂಗ್ ಅವರನ್ನಲ್ಲ. ಅಂದು ಸ್ಮೃತಿ ಸಿಂಗ್ ನೀಡಿದ ಹೇಳಿಕೆ ಪ್ರಕಾರ ಅಂಶುಮನ್ ಸಿಂಗ್ ಮತ್ತು ಸ್ಮೃತಿ ಸಿಂಗ್ ಅವರದ್ದು ಪ್ರೇಮ ವಿವಾಹ. 8 ವರ್ಷಗಳ ಕಾಲ ಆ ಜೋಡಿ ಪ್ರೇಮದಲ್ಲಿತ್ತು. ಅಂಶುಮನ್ ಸಿಂಗ್ ಉತ್ತರ ಭಾರತದ ಪಂಜಾಬಿ ಮೂಲದವರಾದರೆ ಸ್ಮೃತಿ ದಕ್ಷಿಣ ಭಾರತ ಕಡೆಯವರು. ಇಂಜಿನಿಯರಿಂಗ್ ಕಾಲೇಜ್ನಲ್ಲಿದ್ದಾಗಲೇ ಇಬ್ಬರ ನಡುವೆ ಪ್ರೇಮಾಂಕುರವಾಗಿತ್ತು. ಪ್ರೀತಿ ಪ್ರೇಮಕ್ಕೆ ಉತ್ತರ ದಕ್ಷಿಣ ಗಡಿಯಲ್ಲಿರುತ್ತೆ. ಸಹಜವಾಗಿಯೇ ಮಕ್ಕಳ ಪ್ರೀತಿಗೆ ಪೋಷಕರ ವಿರೋಧ ಇದ್ದೇ ಇರುತ್ತೆ. ಅಂಶುಮನ್ ಸಿಂಗ್ ಮತ್ತು ಸ್ಮೃತಿ ಸಿಂಗ್ ಪ್ರೀತಿಗೆ ಅವರ ಪೋಷಕರದ್ದು ವಿರೋಧ ಇತ್ತು ಅನಿಸುತ್ತೆ. ಹಾಗಾಗಿಯೇ ಆ ಜೋಡಿ ವಿವಾಹವಾಗಲು 8 ವರ್ಷ ಬೇಕಾಯಿತು. ಮೊದಲೇ ಅಂಶುಮನ್ ಸಿಂಗ್ ಪೋಷಕರಿಗೆ ಮಗನ ಪ್ರೇಮ ವಿವಾಹ ಒಪ್ಪಿಗೆ ಇರಲಿಲ್ಲ. ಮಗನ ಒತ್ತಾಯಕ್ಕೆ ಕಟ್ಟುಬಿದ್ದು ಮದುವೆಗೆ ಒಪ್ಪಿಗೆ ನೀಡಿದ್ರು ಅಂತ ಅನಿಸುತ್ತೆ. ಈಗ ಮದುವೆಯಾದ ಕೇವಲ 3 ತಿಂಗಳಲ್ಲಿ ಮಗ ಮೃತಪಟ್ಟಿದ್ದಾನೆ. ಇದಕ್ಕೆ ಸೊಸೆಯ ಕಾಲ್ಗುಣ ಕಾರಣ ಅಂತ ಅವರಿಗೆ ಅನ್ನಿಸಿರಲೂಬಹುದು. ಯಾರು ಎಷ್ಟೇ ವಿದ್ಯಾವಂತರಾಗಿದ್ರು, ವಿಶಾಲ ಮನೋಭಾವದ ಚಿಂತಕರಾಗಿದ್ರು, ಮಕ್ಕಳ ಸಾವಿನ ಪ್ರಕರಣದಲ್ಲಿ ತೀರಾ ಕುಗ್ಗಿ ಹೋಗ್ತಾರೆ. ಪುತ್ರ ಶೋಕಂ ನಿರಂತರಂ ಅಂತಾರಲ್ಲ, ಹಾಗೆ ಪುತ್ರ ಶೋಕ ಹೆಚ್ಚಾದಾಗ ಮನಸ್ಸು ಮರ್ಕಟವಾಗಿಬಿಡುತ್ತೆ. ಮಗನ ಸಾವಿಗೆ ಮನಸ್ಸು ಬೇರೆ ಬೇರೆ ಕಾರಣಗಳನ್ನ ಹುಡುಕಲಾರಂಭಿಸುತ್ತೆ. ಅಕಸ್ಮಾತ್ ಅವರೇನಾದರೂ ತೀರಾ ಆರ್ಥೋಡಾಕ್ಸ್ ಫ್ಯಾಮಿಲಿಯವರಾದರಂತೂ ಮುಗಿದೇ ಹೋಯ್ತು. ಸೊಸೆ ಮೇಲೆ ಗೂಬೆ ಹೊರಿಸೋದು ಕಟ್ಟಿಟ್ಟ ಬುತ್ತಿ. ಅದು ನಿಜ ಅಲ್ವಾ? ಈ ಕಾಲಘಟ್ಟದಲ್ಲಿ ಪತಿ ನಿಧನವಾದರೂ ಆತನ ಪತ್ನಿ ಹಿಂದಿನಂತೆ ಜೀವಮಾನ ಪೂರ್ತಿ ವಿಧವೆಯಾಗಿಯೇ ಬಾಳಬೇಕು ಅಂತ ಕಟ್ಟುನಿಟ್ಟಾದ ಸಂಪ್ರದಾಯವೇನಿಲ್ಲ. ವಿಧವಾ ಪದ್ಧತಿ ಈಗ ಹಿಂದೂ ಸಮಾಜದಿಂದ ನಿಧಾನವಾಗಿ ದೂರ ಸರಿತಿದೆ. ವಿಧವೆಯರೂ ಕೂಡ ಈಗ 2ನೇ ಮದುವೆ ಮಾಡಿಕೊಂಡು ಸುಖ ಸಂಸಾರ ನಡೆಸ್ತಿದ್ದಾರೆ. ವಿಧವಾ ಪತ್ನಿಗೇನೋ ಮತ್ತೊಬ್ಬ ಗಂಡ ಸಿಗಬಹುದು, ಆದರೆ ಮಗನನ್ನ ಕಳೆದುಕೊಂಡ ಆ ತಂದೆ ತಾಯಿಗೆ ಮತ್ತೊಬ್ಬ ಮಗ ಸಿಗಲು ಸಾಧ್ಯವೇ? ಪರಿಹಾರದ ಹಣ ಪತ್ನಿಗೆ, ಪಾರ್ಥಿವ ಶರೀರ ತಾಯಿಗ? ಹೋಗ್ಲಿ,
ಮಗನ ನಿಧನ ನಂತರ ಅವನ ಶೌರ್ಯ ಸಾಹಸದ ಸಂಕೇತವಾಗಿ ನೀಡಿರುವ ಕೀರ್ತಿ ಚಕ್ರವನ್ನಾದರೂ ಇಟ್ಟುಕೊಂಡು ಅದರಲ್ಲೇ ಪುತ್ರನನ್ನ ಕಾಣೋಣ, ಸಮಾಧಾನ ಪಟ್ಟುಕೊಳ್ಳೋಕೆ ಪ್ರಯತ್ನ ಮಾಡೋಣ ಅಂತಂದ್ಕೊಂಡ್ರೆ ಅಂದು ಕೀರ್ತಿ ಚಕ್ರ ಪಡೆದುಕೊಳ್ಳೋದಕ್ಕೆ ತಾಯಿ ಮಂಜು ಸಿಂಗ್ ಕೈ ಮುಂದೆ ಮಾಡಿದ್ರು ಕೂಡ ರಾಷ್ಟ್ರಪತಿಯವರು ಕೀರ್ತಿ ಚಕ್ರವನ್ನ ನೇರವಾಗಿ ಪತ್ನಿ ಸ್ಮೃತಿ ಸಿಂಗ್ ಅವರ ಕೈಗೆ ಕೊಟ್ಟು ಬಿಟ್ಟಿದ್ರು. ಮಗ ಬದುಕಿದ್ದಾಗ ತನ್ನ ತಂದೆ ತಾಯಿಯನ್ನ ನೋಡಿಕೊಳ್ಳೋದು ಅವನ ಕರ್ತವ್ಯ ಅಂತ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಹಾಗೂ ವಿವಿಧ ಹೈಕೋರ್ಟ್ಗಳು ಕೂಡ ತೀರ್ಪು ಕೊಟ್ಟಿವೆ. ಆದರೆ ಮಗ ಮೃತಪಟ್ಟರೆ ಮಗನ ವೃದ್ಧ ತಂದೆ ತಾಯಿಯನ್ನ ವಿಧವಾ ಸೊಸೆ ನೋಡಿಕೊಳ್ಳಬೇಕು ಅಂತ ಯಾವ ಕೋರ್ಟು ಕೂಡ ಆದೇಶಿಸಿಲ್ಲ. ಪರಿಹಾರದ ಹಣ ನೀಡುವ ವಿಷಯದಲ್ಲೂ ಹಾಗೆ. ಕರ್ತವ್ಯ ನಿರತನಾಗಿದ್ದಾಗಲೇ ಸೈನಿಕ ಮೃತಪಟ್ಟರೆ, ಒಂದು ವೇಳೆ ಆ ಸೈನಿಕ ಅವಿವಾಹಿತನಾಗಿದ್ರೆ ಆತನ ಗ್ರಾಚ್ಯುಟಿ, PF, ಇನ್ಶೂರೆನ್ಸ್ ಜೊತೆಗೆ ಸರ್ಕಾರ ನೀಡುವ ಪರಿಹಾರದ ಹಣ, ಇದಲ್ಲದೆ ಸೈನಿಕ ಕರ್ತವ್ಯದಲ್ಲಿದ್ದಾಗ ಪಡಿತಿದ್ದ ವೇತನದಲ್ಲಿ 50% ಪ್ರಮಾಣದ ಪಿಂಚಣಿಯನ್ನೂ ಕೂಡ ಸೈನಿಕನ ತಾಯಿ ಅಥವಾ ತಂದೆಗೆ ನೀಡಲಾಗುತ್ತೆ. ಆದರೆ ಮೃತಪಟ್ಟ ಸೈನಿಕ ವಿವಾಹಿತನಾಗಿದ್ರೆ ಪರಿಹಾರದ ಅಷ್ಟೂ ಮೊತ್ತ ಮತ್ತು ಪಿಂಚಣಿ ಹಾಗೂ ಇತರ ಎಲ್ಲಾ ಸೇವಾ ಭದ್ರತೆಗಳ ಸೌಲಭ್ಯದ ಹಣ ಎಲ್ಲವೂ ಆತನ ಪತ್ನಿಗೆ ನೀಡಲಾಗುತ್ತೆ. ಕೇಂದ್ರ ಸರ್ಕಾರ ರೂಪಿಸಿರುವ ನೆಕ್ಸ್ಟ್ ಕಿನ್ ಅಥವಾ NOK ನಿಯಮಾವಳಿ ಕಾನೂನು ಅದನ್ನೇ ಹೇಳೋದು. ಸರ್ಕಾರ ಹಾಗೂ ರಾಷ್ಟ್ರಪತಿಯವರು ಈಗ ಅಂಶುಮನ್ ಸಿಂಗ್ ಪ್ರಕರಣದಲ್ಲೂ ಕಾನೂನುಬದ್ಧವಾಗಿಯೇ ನಡೆದುಕೊಂಡಿದ್ದಾರೆ. ಆದರೆ ನೋಡಿ, ಯಾವುದೇ ಸೈನಿಕ ಕರ್ತವ್ಯದಲ್ಲಿದ್ದಾಗಲೇ ಮೃತಪಟ್ಟಾಗ ಆತನ ಪಾರ್ಥಿವ ಶರೀರವನ್ನ ಅವನ ಹತ್ತಿರದ ಸಂಬಂಧಿಕರಿಗೆ ನೀಡಬೇಕು ಅಂತ ಕಾನೂನಿರೋದು. ಪಾರ್ಥಿವ ಶರೀರವನ್ನ ತಂದೆ ತಾಯಿ, ಪತ್ನಿ, ವಯಸ್ಕರಾದ ಮಕ್ಕಳು, ಸಹೋದರ ಸಹೋದರಿ ಯಾರು ಬೇಕಾದರೂ ಪಡೆಯಬಹುದು. ಪರಿಹಾರದ ಹಣ ಮಾತ್ರ ಹಾಗಾಗಲ್ಲ. ಅದಕ್ಕೆ ಮಾತ್ರ 108 ರೂಲ್ಸು. ಇಂದು ದಿವಂಗತ ಅಂಶುಮನ್ ಸಿಂಗ್ ಪೋಷಕರ ಒಡಲುರಿಯನ್ನ ಹೆಚ್ಚಿಸಿದೆ. ಈಗ ಅಂಶುಮನ್ ಸಿಂಗ್ ಅವರ ಪೋಷಕರು ಅಂಶುಮನ್ ನಿಧನದ ನಂತರ ಕುಟುಂಬಕ್ಕೆ ಸಿಗುವ ಪರಿಹಾರದ ಹಂಚಿಕೆಯ ಬಗ್ಗೆ ಮರುಪರಿಶೀಲಿಸುವಂತೆ ಮನವಿ ಮಾಡಿದ್ದಾರೆ. ಭಾರತೀಯ ಸೇನೆಯ NOK ಮಾನದಂಡದಲ್ಲಿ ಬದಲಾವಣೆ ಮಾಡಿ ಪೋಷಕರಾದ ತಮಗೂ ಆರ್ಥಿಕ ಸಹಾಯ ಮಾಡುವಂತೆ ಅವರು ಮನವಿ ಮಾಡಿದ್ದಾರೆ. ಈ ಬಗ್ಗೆ ಚಾನಲ್‌ವೊಂದರಲ್ಲಿ ಮಾತನಾಡಿದ ಅಂಶುಮನ್ ಸಿಂಗ್ ತಂದೆ ರವಿ ಪ್ರತಾಪ್ ಸಿಂಗ್ ಹಾಗೂ ತಾಯಿ ಮಂಜು ಸಿಂಗ್, ಸೊಸೆ ನಮ್ಮ ಕುಟುಂಬವನ್ನ ತೊರೆದು ಹೋಗಿದ್ದಾರೆ ಹಾಗೂ ಈಗ ನಮ್ಮ ಮಗನ ನಿಧನದ ನಂತರ ಸಿಗುವ ಎಲ್ಲ ಸವಲತ್ತುಗಳಿಗೆ ಅವರು ಮಾತ್ರ ಅರ್ಹರಾಗಿದ್ದಾರೆ. ನಮಗೆ ಗೋಡೆಯಲ್ಲಿ ನೇತು ಹಾಕಿರೋ ಮಗನ ಫೋಟೋ ಮಾತ್ರ ಈಗ ಆಸರೆಯಾಗಿದೆ. ಸೇನೆಯ ವಾರಸುದಾರಿಕೆಯ ಮಾನದಂಡ ಸರಿಯಾಗಿಲ್ಲ. ಈ ಬಗ್ಗೆ ನಾನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಜೊತೆ ಮಾತನಾಡಿದ್ದೀನಿ. ಅಂಶುಮನ್ ಸಿಂಗ್ ಅವರ ಪತ್ನಿ ನಮ್ಮೊಂದಿಗೆ ವಾಸ ಮಾಡ್ತಿಲ್ಲ. ಮದುವೆಯಾಗಿ ಕೇವಲ 3 ತಿಂಗಳಾಗಿತ್ತಷ್ಟೇ. ಹೀಗಾಗಿ ಮಕ್ಕಳು ಕೂಡ ಆಗಿರಲಿಲ್ಲ. ಹೀಗಾಗಿ ನಮಗೀಗ ಗೋಡೆಯಲ್ಲಿ ಹೂವಿನ ಹಾರದೊಂದಿಗೆ ನೇತು ಹಾಕಿದ ಮಗನ ಫೋಟೋ ಮಾತ್ರ ಉಳಿದಿದೆ. ಹೀಗಾಗಿ ನಾವು NOKಗೆ ಸಂಬಂಧಿಸಿದ ಮಾನದಂಡವನ್ನ ಪರಿಶೀಲಿಸಬೇಕು ಅಂತ ಬಯಸ್ತೇವೆ. ಹುತಾತ್ಮ ಯೋಧನ ಪತ್ನಿ ಕುಟುಂಬದಲ್ಲಿಯೇ ಉಳಿಯಬೇಕೇ ಅಥವಾ ಯಾರು ಹೆಚ್ಚು ಆತನ ಮೇಲೆ ಅವಲಂಬಿತರಾಗಿದ್ದಾರೆ ಅನ್ನೋದನ್ನ ನಿರ್ಧರಿಸಬೇಕು ಅಂತ ಹೇಳಿದ್ದಾರೆ. NOK ರೂಲ್ಸ್ ಏನು? ಭಾರತೀಯ ಸೇನೆಯಲ್ಲಿ NOK ಅಂದ್ರೆ ಯೋಧನ ರಕ್ತ ಸಂಬಂಧಿ ಅಥವಾ ಬಹಳ ಹತ್ತಿರದ ಸಂಬಂಧಿಗೆ ನೀಡುವ ಪರಿಹಾರ ಮೊತ್ತದ ವಾರಸುದಾರರು. ಒಂದು ವೇಳೆ ಯೋಧ ವಿವಾಹಿತನಾಗಿದ್ರೆ ಆ ಪರಿಹಾರ ಸಂಪೂರ್ಣವಾಗಿ ಪತ್ನಿಗೆ ಸೇರುತ್ತೆ. ಸರಳವಾಗಿ ಹೇಳಬೇಕಂದ್ರೆ ಇದು ಬ್ಯಾಂಕ್ನಲ್ಲಿ ನಾಮಿನಿ ಇದ್ದಂತೆ. ಕೆಡೆಟ್ ಒಬ್ಬ ಸೇನೆ ಸೇರಿದಾಗ ಆತನ ಪೋಷಕರು ಅಥವಾ ಪಾಲಕರ ಹೆಸರನ್ನ ವಾರಸುದಾರ ಅಂತ NOK ಲಿಸ್ಟ್ನಲ್ಲಿ ರೆಕಾರ್ಡ್ ಮಾಡಲಾಗುತ್ತೆ. ಒಂದು ವೇಳೆ ಕೆಡೆಟ್ ಅಥವಾ ಸೇನಾ ಅಧಿಕಾರಿ ವಿವಾಹಿತನಾಗಿದ್ರೆ ಸೇನಾ ನಿಯಮಗಳ ಪ್ರಕಾರ ಪತ್ನಿಯೇ ಆತನ ವಾರಸುದಾರಳಾಗ್ತಾಳೆ. ಈ ವೇಳೆ ಪೋಷಕರಿಗೆ ಯಾವುದೇ ಪರಿಹಾರ ಸಿಗೋದಿಲ್ಲ. ಇನ್ನು ವಿಶೇಷ ಅಂದ್ರೆ ಕ್ಯಾಪ್ಟನ್ ಅಂಶುಮನ್ ಸಿಂಗ್ ಅವರು ಹುತಾತ್ಮರಾದ ಬಳಿಕ ಮೊದಲು ಅಂಶುಮನ್ ಸಿಂಗ್ರ ತಂದೆ ತಾಯಿಯನ್ನ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಭೇಟಿಯಾಗಿ ಅವರಿಗೆ ಸಾಂತ್ವನ ಹೇಳಬಂದಿದ್ರು. ಇಡೀ ದೇಶದ ಗಮನ ಅಂಶುಮನ್ ಸಿಂಗ್ರ ವಿಧವಾ ಪತ್ನಿ ಸ್ಮೃತಿ ಸಿಂಗ್ ಕಡೆ ಇದ್ದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಆ ತಂದೆ ತಾಯಿಯ ಪುತ್ರ ಶೋಕವನ್ನ ಗುರುತಿಸಿ ಅವರ ಮನೆಗೆ ಹೋಗಿ ಸಾಂತ್ವನ ಹೇಳಿದ್ದು ಹೆಚ್ಚು ಗಮನ ಸೆಳೆದಿತ್ತು. ಅದರ ಇಫೆಕ್ಟ್ ಏನು ಅನ್ನೋದು ಈಗ ಬೆಳಕಿಗೆ ಬಂದಿದೆ. ಏನೇ ಆಗ್ಲಿ, ಮಗನನ್ನ ಹೆತ್ತು ಹೊತ್ತು ಸಾಕಿ ಸಲುಹಿದ ತಂದೆ ತಾಯಿಗಿಂತಲೂ ಪತ್ನಿಗೆ ಕಾನೂನಿನ ಸಹಾನುಭೂತಿ ಹೆಚ್ಚು ಸಿಗೋದು ಎಷ್ಟು ಸರಿ ಅನ್ನೋದು ಈಗ ದಿವಂಗತ ಅಂಶುಮನ್ ಸಿಂಗ್ ಅವರ ತಂದೆ ತಾಯಿಯ ವಾದ. ಈ ವಾದಕ್ಕೆ ಉತ್ತರ ಕೊಡೋದಾದ್ರೂ ಹೇಗೆ?